ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ನಿಂಬೆಹಣ್ಣಿನ ಉಪ್ಪಿನಕಾಯಿ ಹಾಕೋದು ಹೇಗಂತ ತೋರಿಸ್ತೀನಿ. ಸುಮಾರು 20 ನಿಂಬೆಹಣ್ಣುಗಳನ್ನು ತೊಳೆದು ಬಟ್ಟೆಯಿಂದ ಚೆನ್ನಾಗಿ ಒರೆಸಿ ಇಟ್ಕೋಬೇಕು. ನಂತರ ಒಂದು ನಿಂಬೆಹಣ್ಣಿನಲ್ಲಿ 4 ಭಾಗಗಳನ್ನಾಗಿ ಮಾಡಿ ಕಟ್ ಮಾಡಬೇಕು. ಇದೇ ರೀತಿ 20 ನಿಂಬೆಹಣ್ಣನ್ನು ನಾನು ಕಟ್ ಮಾಡಿ ಇಟ್ಕೊಳ್ತೀನಿ. ನಂತರ ಒಂದು ಗಾಜಿನ ಬಾಕ್ಸ್ ಇದೆಯಲ್ಲ, ಆ ಬಾಕ್ಸಲ್ಲಿ ಹಾಕ್ತೀನಿ. ಅದು ಜಾಡಿ ಥರನೇ ಇದೆ, ಅಥವಾ ಜಾಡೀಲಿ ಹಾಕ್ಬೋದು. ಉಪ್ಪಿನಕಾಯಿ ಜಾಡಿ ಸಿಗುತ್ತಲ್ಲ, ಅದರಲ್ಲಿ ಹಾಕ್ಬೋದು. ಇದು ಯಾವುದೇ ಕಾರಣಕ್ಕೂ ಸಾಲ್ಟ್ ಪೌಡರ್ ಹಾಕಬಾರ್ದು, ಕಲ್ಲುಪ್ಪು ಹಾಕಬೇಕು. ನೋಡಿ, ಒಂದು ಚಿಕ್ಕ ಬೌಲಿಂದ ಈ ಬೌಲಿಂದ ಒಂದು ಕಲ್ಲುಪ್ಪು ತೊಗೊಂಡಿದ್ದೀನಿ, ಜಾಮೂನ್ ಬಟ್ಲಿಂದ. ಹೆಚ್ಚಿಟ್ಟಿರ್ತೀನಲ್ಲ ನಿಂಬೆಹಣ್ಣೆಲ್ಲ ಬಾಕ್ಸಿಗೆ ಹಾಕಿ ಅದಕ್ಕೆ ಉಪ್ಪು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಉಪ್ಪೆಲ್ಲ ಹಾಕಿದ್ದೀನಿ ನೋಡಿ. ಈಗ ಎಲ್ಲ ನಿಂಬೆಹಣ್ಣು ಉಪ್ಪು ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಕಲಿಸ್ಬೇಕು. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಮೇಲೆ ಈ ರೀತಿ ಮಾಡಬೇಕು, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಅದನ್ನು ಈಗ ಬಾಕ್ಸ್ ಮುಚ್ಚಿಡ್ಬೇಕು 4 ದಿವಸ. 4 ದಿವಸ ನಂತರ ನಾನು ಮತ್ತೆ ಅದಕ್ಕೆ ಏನೇನು ಹಾಕಬೇಕು ಅನ್ನೋದನ್ನು ಹೇಳ್ತೀನಿ. ನೋಡಿ, 4 ದಿವಸ ಆಗಿದೆ. ಈಗ ಓಪನ್ ಮಾಡ್ತೀನಿ. ನೋಡಿ, ಅದು 4 ದಿವಸ ಇಟ್ಟಿದ್ದೆ ನಿಂಬೆಹಣ್ಣು, ಚೆನ್ನಾಗಿ ಮಾಗಿದೆ. ಅದು ಎಲ್ಲ ಉಪ್ಪು ಮಿಕ್ಸ್ ಆಗಿದೆ ಚೆನ್ನಾಗಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ತೋರಿಸ್ತೀನಿ ನೋಡಿ. ಸಾಸಿವೆ ನೋಡಿ, 3/4 ಚಮಚ ಸಾಸಿವೆ ಹುರ್ಕೊಳ್ಬೇಕು. ಮೊದಲು ಟೀ ಸ್ಪೂನಿಂದ ಅರ್ಧ ಚಮಚದಕ್ಕಿಂತ ಜಾಸ್ತಿ ಇರಬೇಕು. ಸ್ವಲ್ಪ ಸಾಸಿವೆನ ಹುರ್ಕೊಳ್ಬೇಕು ಚೆನ್ನಾಗಿ, ಚಟಪಟ ಅನ್ನೋ ಹಾಗೆ. ನೋಡಿ, ಚೆನ್ನಾಗಿ ಚಟಪಟ ಅನ್ನೋ ಹಾಗೆ ಹುರ್ಕೊಂಡಿದ್ದೀನಿ. ನಂತರ 1 ಟೀ ಸ್ಪೂನು ಮೆಂತ್ಯ ತಗೋಬೇಕು. ಮೆಂತ್ಯ ಕೂಡ ಹಾಗೆ ಚೆನ್ನಾಗಿ ಗರಿಯಾಗಿ ಚಟಪಟ ಅನ್ನೋ ಹಾಗೆ ಹುರ್ಕೊಳ್ಬೇಕು. ಕಲರೆಲ್ಲ ಚೇಂಜ್ ಆಗಬೇಕು, ಮೆಂತ್ಯ ಕಲರು. ನೋಡಿ, ಈಗ ಚೆನ್ನಾಗಿ ಹುರಿದಿದ್ದೀನಿ ಮೆಂತ್ಯ ಕೂಡ. ಎರಡನ್ನೂ ನಂತರದಲ್ಲಿ ಮಿಕ್ಸಿ ಮಾಡಬೇಕು. ಇವೆಲ್ಲ ಚೆನ್ನಾಗಿ ಆರಿದ ನಂತರ ಮಿಕ್ಸಿ ಮಾಡಬೇಕು. ಈ ಮೆಂತ್ಯ ಮತ್ತು ಸಾಸಿವೆ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ನೋಡಿ. ಇದು ಚೆನ್ನಾಗಿ ಆರಿದ ಮೇಲೆ, ಹುರಿದಿರ್ತೀವಲ್ಲ, ಬಿಸಿ ಇರುತ್ತೆ, ಆರಿದ ಮೇಲೆ ಮಿಕ್ಸಿ ಮಾಡಬೇಕು. ಇದು ನೋಡಿ, ಎಲ್ಲ ರೆಡಿಯಾಗಿದೆ. ಈಗ ಚೆನ್ನಾಗಿ ಮಾಗಿದೆ ನೋಡಿ ನಿಂಬೆ ಹಣ್ಣುಗಳು. ನಾಲ್ಕು ದಿವಸ ಇಟ್ಟಿರ್ತೀವಲ್ಲ ಉಪ್ಪು ಹಾಕಿ, 4 ದಿವಸದ ನಂತರ ಮತ್ತೆ ತೆಗೆದು ಹೀಗೆ ಮಿಕ್ಸ್ ಮಾಡಬೇಕು. ನೋಡಿ, ನಂತರ ನಾನು ಇದನ್ನು ಮಿಕ್ಸಿ ಮಾಡ್ತಾಯಿದ್ದೀನಿ. ಸಾಸಿವೆ ಮತ್ತು ಮೆಂತ್ಯ ಮಿಕ್ಸಿ ಮಾಡ್ತಾಯಿದ್ದೀನಿ ನೋಡಿ. ಅದನ್ನು ಮಿಕ್ಸಿ ಮಾಡಿದೆ. ಈಗ ನಿಂಬೆಹಣ್ಣಿಗೆ ಒಂದು 3 ಟೀ ಸ್ಪೂನು ಖಾರದ ಪೌಡರು, ಅದು ಮೆಂತ್ಯ ಸಾಸಿವೆ ಮಿಕ್ಸಿ ಮಾಡಿದ ಪೌಡರು, ಅದು ಹಾಕ್ತಾಯಿದ್ದೀನಿ ನೋಡಿ. ಮೊದಲಿಗೆ ಮೆಂತ್ಯ ಸಾಸಿವೆ ಮಿಕ್ಸಿ ಮಾಡಿದ್ನಲ್ಲ, ಆ ಪೌಡರ್ ಹಾಕಿದ್ದೀನಿ. ನಂತರ 3 ಟೀ ಸ್ಪೂನ್ ಖಾರದ ಪೌಡರು, ಸ್ವಲ್ಪ ಜಾಸ್ತಿ ಆಗುತ್ತಂತ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಕಡಿಮೆ ಮಾಡಿದೆ. 2.5 ಸ್ಪೂನ್ ಹಾಕಿದೆ ನೋಡಿ, 2.5 ಸ್ಪೂನ್ ಹಾಕಿದ್ದೀನಿ. ಆಮೇಲೆ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕಬೇಕು. ರುಚಿ ಟೇಸ್ಟ್ ಬರುತ್ತೆ ಅರಿಶಿನ ಪುಡಿ ಹಾಕಿದರೂ ಕೂಡ. ನೋಡಿ, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಕಲಿಯೋ ಹಾಗೆ ಮಿಕ್ಸ್ ಮಾಡಬೇಕು. ಈ ಖಾರದ ಪೌಡರ್, ಮೆಂತ್ಯ ಪೌಡರ್, ಸಾಸಿವೆ ಪೌಡರ್ ಎಲ್ಲ ಕಲಿಯೋ ಹಾಗೆ
ಅರಿಶಿನ ಎಲ್ಲ ಹಾಕಿರ್ತೀವಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಮಿಕ್ಸ್ ಮಾಡಿದರೆ ಈ ಥರ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡಬೇಕು. ಇದಕ್ಕೆ ಈಗ ಯಾವುದೇ ಥರ ಒಗ್ಗರಣೆ ಈಗಲೇ ಕೊಡಬಾರ್ದು. ನಮ್ಗೆ ಬೇಕಾದಾಗ ಒಂದು ಬೌಲಲ್ಲಿ ತಕ್ಕೊಂಡು ಒಂದು ಚಿಕ್ಕ ಬಟ್ಲಲ್ಲಿ ತಕ್ಕೊಂಡು ಬೇಕಾದರೆ ಒಗ್ಗರಣೆ ಕೊಟ್ಕೋಬೋದು. ನಮಗೆ ಎಷ್ಟು ಬೇಕಷ್ಟು ತೆಕ್ಕೊಂಡು ಊಟ ಮಾಡುವಾಗ ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡ್ರೆ ಟೇಸ್ಟ್ ಬರುತ್ತೆ. ಈಗಲೇ ಒಗ್ಗರಣೆ ಕೊಟ್ಟು ಇಡಬಾರ್ದು. ಆಯಿಲ್ ಹಾಕಿ ನೋಡಿ, ಹಾಗೆ ಇಟ್ಟರೆ ಎಷ್ಟೋ ಒಂದು ದಿವಸ, ಒಂದು ವರ್ಷದವರೆಗೂ ಕೆಡಲ್ಲ. ಇದು ಒಂದು ವರ್ಷದವರೆಗೂ ಇಡ್ಬೋದು. ಇದೇ ನೀವು ಡಬಲ್ ಕ್ವಾಂಟಿಟಿಲಿ ಮಾಡಿದರೆ ಎಲ್ಲ ಡಬಲ್ ಹಾಕಬೇಕು. ನೋಡಿ ಎಲ್ಲ ಮುಚ್ಚಿಡ್ತಾ ಇದ್ದೀನಿ. ಈಗ ಮುಚ್ಚಿಟ್ಬಿಡಬೇಕು. ಒಂದು ವರ್ಷದವರೆಗೂ ಹಾಳಾಗಲ್ಲ. ಚೆನ್ನಾಗಿ ಒಂದು 8 ದಿವಸ ಬಿಟ್ಟು ಅದಕ್ಕೆ ಬೇಕಂದರೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇದುವರೆಗೂ ವಿಡಿಯೋ